BSY ಬಿಚ್ಚು ಮಾತು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಯಡಿಯೂರಪ್ಪನವರು ಸಾಕಷ್ಟು ಮಾತಾಡಿದ್ದಾರೆ. ಬಹುಶಃ 1.5-2 ವರ್ಷದಿಂದ ಅವರೆಲ್ಲಿಗೂ ಹೋಗಿರಲಿಲ್ಲ, ಯಾವ ಸ್ಟುಡಿಯೋಕ್ಕೂ ಬಂದಿರಲಿಲ್ಲ. ಇವತ್ತು ಸುವರ್ಣ ನ್ಯೂಸ್ 24/7 ಸ್ಟುಡಿಯೋದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ, ಮನಸ್ಸು ಬಿಚ್ಚಿ ಮಾತಾಡ್ತಾ ಇದ್ದಾರೆ. ಹಮೀದ್ ಆಗಲೇ ಹೇಳ್ದಂಗೆ ನಗುಮುಖದಿಂದಲೇ ಮಾತಾಡ್ತಾ ಇದ್ದಾರೆ. ಬನ್ನಿ ಮತ್ತೆ ಚರ್ಚೆನ ಮುಂದುವರಿಸ್ತಾ ಇದ್ದೀನಿ ಯಡಿಯೂರಪ್ಪನ ಜೊತೆಗೆ. ಸರ್, ನಾವು ಒಂದು ಪ್ರಶ್ನೆ ಕೇಳಲೇಬೇಕು. ಇವತ್ತಿನ ನಿಮ್ಮ ಸ್ಥಿತಿಗೆ ಕಾರಣ ಅಂದರೆ ಲೋಕಾಯುಕ್ತರು ಅಂದರೆ ಸಂತೋಷ್ ಹೆಗ್ಡೆ ಅವರು ನೀಡಿದಂಥ ಅಕ್ರಮ ಗಣಿಗಾರಿಕೆಯ ವರದಿ, ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ತಾವು? ನನಗೆ ಲೋಕಾಯುಕ್ತ ಸಂತೋಷ್ ಹೆಗ್ಡೆ ಅವರ ಬಗ್ಗೆ ತುಂಬ ಗೌರವ ಇದೆ. ಅವ್ರಿಗೆ ಯಾವುದೇ ರೀತಿಯಲ್ಲಿ ಅಸಮಾಧಾನ ಇಲ್ಲ. ಒಂದು ಸಾರಿ ಅವ್ರ ಮನೆ ಬಾಗಿಲಿಗೆ ಹೋದ ಸ್ವಂತದ್ದು ನಾನೇನು ಕೇಳಿಲ್ಲ. ಭಾಳ ಆತ್ಮೀಯತೆ ವಿಶ್ವಾಸದಿಂದ ಅವರು ಲೋಕಾಯುಕ್ತರ ಕೆಲಸ ಮಾಡ್ತಾಯಿದ್ರು. ಅದನ್ನು ಸ್ವಾಗತ ಮಾಡಿದ್ದೆ ನಾವು. ಯಾವುದೋ ಒಂದು ಕಾರಣಕ್ಕೋಸ್ಕರ ನಾನು ರಾಜೀನಾಮೆ ಕೊಟ್ಟು ಹೋಗ್ತೇನೆ ಅಂತ ಹೇಳಿದಾಗ ಸ್ವತಃ ನಿತಿನ್ ಗಡ್ಕರಿಜಿಯವರು ಬಂದು ನಾನು ಕರ್ಕೊಂಡು ಅವ್ರ ಮನೆಗೆ ಹೋದರು. ನಿತಿನ್ ಗಡ್ಕರಿ ಅವರ ಮಾತಿಗೆ ಗೌರವ ಕೊಟ್ಟು ಅವ್ರು ಮುಂದುವರಿತೇವೆ ಅಂತ ಹೇಳಿದರು. ಎಲ್ಲೂ ಸಹ ಅಲ್ಲಿವರೆಗೂ ನಮ್ಮದು ಯಾವುದೇ ಮಧ್ಯ ಪ್ರವೇಶ ಇರಲಿಲ್ಲ. ಆದರೆ ನಾವು ಸನ್ಮಾನ್ಯ ಸಂತೋಷ್ ಹೆಗ್ಡೆ ಅವರಿಗೆ ಕೇಳಿದಂಥದ್ದು, ಸರ್ಕಾರ ಒಂದು ವಿನಂತಿ ಮಾಡಿದಂಥದ್ದು, ಅಕ್ರಮ ಗಣಿಗಾರಿಕೆ, ಅಕ್ರಮ ಎಕ್ಸ್ಪೋರ್ಟ್ ಬಗ್ಗೆ ನೀವು ತನಿಖೆ ಮಾಡಿ ವರದಿ ಕೊಡಿ ಅಂತ ಹೇಳಿದ್ವಿ ನಾವು. ಬೇರೆ ಯಾವುದೂ ಅಲ್ಲ. ಒಂದು ಸರ್ಕಾರ ನಿಶ್ಚಿತವಾದ ಕೆಲವು ವಿಷಯಗಳು ಹೇಳಿದ್ದವು. ಅದನ್ನು 2000ದಿಂದ ನನ್ನ ಪೀರಿಯಡ್ವರೆಗೂ ಮಾಡಿ ಅಂತ ಹೇಳಿದವು. ಕುಮಾರಸ್ವಾಮಿ 2000 2000 ನನ್ನ ಪೀರಿಯಡ್ವರೆಗೂ ಮಾಡಿ ಅಂತ ಬೆಳಗಾಂ ಅಧಿವೇಶನ ನಾನು ಅವ್ರಿಗೆ ಹೇಳಿದ್ದೆ. ಬೇಕಾದಷ್ಟು ಅವ್ರ ಹತ್ರ ದೂರುಗಳಿತ್ತು ಬೇರೆ ಬೇರೆಯವ್ರ ಬಗ್ಗೆ. ಯಾವ ದೂರ ಬಗ್ಗೆ ಅವ್ರು ಏನು ಮಾಡಿದ್ದಾರೆ ಅಂತ ಅವ್ರಿಗೆ ದಾಖಲೆಗಳು ನೋಡಬೇಕು. ನಾನು ಟೀಕೆ ಮಾಡೋಕ್ಕೆ ಹೋಗೋದಿಲ್ಲ. ಮೊದಲನೇ ವರದಿಯನ್ನು ಕೊಟ್ಟರು. ಮೊದಲನೇ ವರದಿಯನ್ನು ಕೊಟ್ಟಾಗ ಜೀಜಾ ಹರೀಶಿಂಗ್ 299 ಕೋಟಿಯಷ್ಟು ದುರುಪಯೋಗ ಆಗಿದೆ. ಮಾಜಿ ಮುಖ್ಯಮಂತ್ರಿ ಧರ್ಮಸಿಂಗ್ ಅವರು ಅಕ್ರಮ ಗಣಿಗಾರಿಕೆ ವಿಷಯದಲ್ಲಿ ತಪ್ಪು ಮಾಡಿ 23 ಕೋಟಿ ಲಾಸ್ ಆಗಿದೆ ಅಂತ ವರದಿಯನ್ನು ಕೊಟ್ಟರು. ಅನ್ಫಾರ್ಚುನೇಟ್ ಅಂತ ಹೇಳಿದ್ರೆ ನಮ್ಮ ರಾಜ್ಯದ ರಾಜ್ಯಪಾಲರು ಅದು ಯಾವ ಹಂತದಲ್ಲಿ ಹೇಗೆ ಅವ್ರಿಗೆ ಅನ್ನಿಸ್ತೋ ಗೊತ್ತಿಲ್ಲ, ಆ ಫೈಲನ್ನು ತರಿಸ್ಕೊಂಡು ಅದನ್ನು ವಿತ್ಡ್ರಾ ಮಾಡಿಕೊಂಡ್ರು. ಅದು ಅವ್ರ ಅಧಿಕಾರ ಇಲ್ಲ. ಅದು ಎರಡನೇ ವರದಿಯಲ್ಲಿ ಸನ್ಮಾನ್ಯ ಲೋಕಾಯುಕ್ತರು ಮೊದಲನೇ ವರದಿಯಲ್ಲಿ ಏನಾಯಿತು ಏನಿಲ್ಲ, ನಾವೇನು ಕ್ರಮ ತಗೊಂಡಿದ್ದೇವೆ ಮತ್ತು ಇನ್ನೇನು ಆಗಬೇಕಾಗಿದೆ ಅನ್ನೋದನ್ನು ರೆಫರ್ ಮಾಡಬೇಕಾಗಿತ್ತು. ಇವತ್ತು ನಾನು ಹೇಳ್ತಾ ಇಲ್ಲ, ಕುಮಾರಸ್ವಾಮಿಯವರು ಗೌರವಾನ್ವಿತ ಮಾಜಿ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಅಕ್ರಮ ಗಣಿಗಾರಿಕೆ ಪ್ರಾರಂಭ ಆದದ್ದೇ ಸನ್ಮಾನ್ಯ SM ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದ ಕಾಲದಲ್ಲಿ ಅಂತ ನಾನು ಹೇಳ್ತಾ ಇಲ್ಲ. ಇವತ್ತು ಸಂತೋಷ್ ಹೆಗ್ಡೆ ಅವರು ಉತ್ತರ ಕೊಡಬೇಕಾಗುತ್ತೆ. ಒಬ್ಬ ಮಾಜಿ ಮುಖ್ಯಮಂತ್ರಿ ಜವಾಬ್ದಾರಿಯಿಂದ ನನ್ನ ದಾಖಲೆಗಳಿದೆ ಅಂತ ಹೇಳಿದ ಮೇಲೆ ಅದನ್ನು ಯಾಕೆ ಮುಚ್ಚಿಟ್ರೆ? ಏನಿದೆ ಅದನ್ನು ನೀವು ಹೇಳಬೇಕಾಗಿತ್ತು. ಅದನ್ನು ನೀವು ಹೇಳಲಿಲ್ಲ. ಎರಡನೇದು, ನಿಮ್ಮ ಗಣಿಗಾರಿಕೆ ಬಗ್ಗೆ, ಅಕ್ರಮ ಗಣಿಗಾರಿಕೆ ವಿಷಯದಲ್ಲಿ ರೆಡ್ಡಿ ಬ್ರದರ್ಸ್ ಬಗ್ಗೆ ನೀವು ವರದಿ ಕೊಟ್ಟರೆ, ನೀವು ವರದಿ ಕೊಡಬೇಕೇ ಹೊರತು ನನಗೆ ಗೊತ್ತಿರೋ ಪ್ರಕಾರ ನನಗೆ ಇತಿಮಿತಿನಲ್ಲಿ ಅವರು ರಾಜೀನಾಮೆ ಕೊಡೋ ಮಟ್ಟಕ್ಕೆ ಕೇಳುವಂಥದ್ದಕ್ಕೆ ಅಧಿಕಾರ ಇಲ್ಲ. ನೀವು ರೆಕಮೆಂಡ್ ಮಾಡಬೇಕಷ್ಟೇ, ಗೌರ್ಮೆಂಟ್ ಬಿಟ್ಟಂಥದ್ದು. ಅದನ್ನು ನೀವು ಮಾಡಿದ್ರಿ. ಮೂರನೇದು, ಯಡಿಯೂರಪ್ಪನ ವಿಷಯಕ್ಕೆ ಬಂದಾಗ ತಾವು ಮಾಡೋದ್ದೇನೋ ಅಕ್ರಮ ಗಣಿಗಾರಿಕೆಯಲ್ಲಿ ಇದ್ದೇನೇನೋ, ನಾನು ಎಕ್ಸ್ಪೋರ್ಟ್ ಮಾಡಿದ್ದೇನೇನೋ. ನಮ್ಮ ಪ್ರೇರಣಾ ಎಜುಕೇಷನ್ ಟ್ರಸ್ಟ್, ಅದು ಗೌರವಾನ್ವಿತ ಹಿರಿಯರು ಯಾರ್ಯಾರೋ ಇರುವಂಥ ಒಂದು ಸಂಸ್ಥೆ, ಅಲ್ಲಿಗೆ 10 ಕೋಟಿ ಇವ್ರು ಕೊಟ್ಟಿರುವಂಥದ್ದು ನಿಜ. ಅದರಲ್ಲಿ 2 ಮಾತಿಲ್ಲ. ಅದು ಅಕೌಂಟ್ ನೋಡ್ಕೊಳ್ಳಿ, ಮತ್ತೊಂದು ಮಾಡಲಿ, ಅವರು ನೋಟಿಸ್ ಕೊಡಲಿ. ಅದು ಬಿಟ್ಟು ಯಾವ ಜಿಂದಾಲ್ನವರು ಇವತ್ತು ಗಣಿಗಾರಿಕೆ ಮಾಡ್ತಾ ಇಲ್ಲ, ಎಕ್ಸ್ಪೋರ್ಟ್ ಮಾಡ್ತಾ ಇಲ್ಲ, ಅವರು ಬಿಸ್ನೆಸ್ ಮಾಡ್ತಾ ಇದ್ದಾರೆ. ನಮ್ಮ MLA ಮೈಸೂರು ಮಿನರಲ್ಸ್ MML ನಮ್ಮ ಮಾಲನ್ನು ಅವ್ರು ಕೊಂಡ್ಕೊತಾರೆ, ಬೇರೆ ಪ್ರೈವೇಟ್ನಲ್ಲಿ ಕೊಂಡ್ಕೊತಾರೆ. ಇಲ್ಲಿ ಎಕ್ಸ್ಪೋರ್ಟ್ ಎಲ್ಲಿ ಬಂತು? ಇಲ್ಲಿ ಇಲ್ಲಿಗಲ್ ಟ್ರಾನ್ಸಾಕ್ಷನ್ ಎಲ್ಲಿ ಬಂತು? ಹಾಗಾದರೆ ನೀವು ಅವರು ಇಲ್ಲಿ ಪಾರ್ಟಿ ಮಾಡಿದ್ರಲ್ಲ, ನಾನು ಈಗಲಾದರೂ ಪ್ರಾರ್ಥನೆ ಮಾಡ್ತೇನೆ ಅವ್ರ ಹತ್ರ, ನೀವೊಂದು ಟೆಲಿಫೋನ್ ಟ್ಯಾಪಿಂಗ್ ಬಗ್ಗೆ ನನ್ನ ಬಗ್ಗೆ ಹೇಳಿದ್ರಿ. ಸತ್ಯನಾ ಸಂತೋಷ್ ಹೆಗ್ಡೆ ಅವರೇ? ನಾನು ಇದರಲ್ಲಿ ಅಕ್ರಮ ಗಣಿಗಾರಿಕೆಯಲ್ಲಿ ಪಾಲ್ಗೊಂಡಿದ್ದೇನೆ, ಮುಂದೆ ಅವರು ಜಿಂದಾಲ್ಗೇನೋ ಮಾಡಿಬಿಟ್ರು, ಇನ್ನೇನಾದ್ರು ಮುಂದೆ ಲಾಭ ಆಗ್ಬೋದು, ಅವ್ರಿಗೆ ಮಾಡಿಕೊಡ್ಬೋದು ಅಂತ ಊಹೆ ಮಾಡಿದ್ರಲ್ಲ ನೀವು. ಇದು ಧರ್ಮನ? ಧರ್ಮಸಿಂಗ್ ಅವರು ನೀವು ಆಪರ್ಚುನಿಟಿ ಕೊಟ್ಟರಿ. ಸಾಮಾನ್ಯ ವ್ಯಕ್ತಿಗೆ ನೀವೇನಾದರೂ ತಪ್ಪು ಮಾಡಿದ್ರೆ ಒಂದು ನೋಟಿಸ್ ಕೊಟ್ಟು ಉತ್ತರ ತಗೊಳ್ಳುವಂಥದ್ದು ಸಾಮಾನ್ಯ. ಒಬ್ಬ ಮುಖ್ಯಮಂತ್ರಿ ಆಗಿದ್ದಂಥ ಒಂದು ನೋಟಿಸ್ ಕೊಟ್ಟು ಈ ಥರ ಇದೆಯಲ್ಲಪ್ಪ ಏನು ಅಂತ ಕೇಳ್ಬೋದಾಗಿತ್ತಲ್ಲ. ನನ್ನ ಮಾತನ್ನು ಕೇಳಲಿಲ್ಲ. ನೀವು ಅಧಿಕಾರ ಬಿಟ್ಟು 2 ದಿವಸಕ್ಕೆ ಮುಂಚೆ ನೀವು ರಿಪೋರ್ಟ್ ಕೊಟ್ರಿ, ರಾಜ್ಯಪಾಲ ಹತ್ರ ಓಡೋದ್ರಿ, ಸ್ಯಾಂಕ್ಷನ್ ತೊಗೊಂಡ್ರಿ ತರಾತೂರಿನಲ್ಲಿ. ಇದು ಅರ್ಥ ಏನು ಸ್ವಾಮಿ? ನಾನು ಈಗಲಾದರೂ ಸಂತೋಷ್ ಹೆಗ್ಡೆ ಅವರು ಪ್ರಾರ್ಥನೆ ಮಾಡ್ತೇನೆ, ಯಾವ ಕಾರಣಕ್ಕಾಗಿ ಈ ರೀತಿ ತೀರ್ಮಾನ ತೊಗೊಂಡ್ರು ನನಗೆ ಗೊತ್ತಿಲ್ಲ ಸ್ವಾಮಿ, ನೀವಂತೂ ತೊಗೊಂಡ್ರಿ. ಇವತ್ತು ಸಂತೋಷ್ ಹೆಗ್ಡೆ ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸಬೇಕು. ಅವರೊಂದು ತೀರ್ಮಾನವನ್ನು ಕೊಟ್ಟಿದ್ದಾರೆ. ನನಗೆ ಗೊತ್ತೇ ಇರಲಿಲ್ಲ. ವರದಿ ನನ್ನ ಕೈಗೆ ಸಿಕ್ತು, ನನಗೆ ಯಾರೋ ಒಬ್ಬರು ತಂದು ಕೊಟ್ಟರು.
ಸನ್ಮಾನ್ಯ ಸಂತೋಷ್ ಹೆಗ್ಡೆ ಅವರು ಯಾರೋ ಒಬ್ಬ ವ್ಯಕ್ತಿ ನನ್ನ ಬಗ್ಗೆ ಒಂದು ಕಂಪ್ಲೇಂಟ್ ಅವರು ಕೊಟ್ಟರು. ಇವತ್ತು ಕಂಪ್ಲೇಂಟ್ ಕೊಡೋಕ್ಕೆ ಏನು, ಯಡಿಯೂರಪ್ಪ ಅಂದರೆ ತರಾತುರಿಲಿ ನಿಂತಿದ್ದಾರೆ, ಇನ್ನೂ ಎವ್ರಿಡೇ ಬರ್ಬೋದು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಸಂತೋಷ್ ಹೆಗ್ಡೆ ಅವರೇ ಕೊಟ್ಟುವಂಥ ವರದಿ ಇದು ಸೂಕ್ತವಾದಂಥ, ಯಾಕೆಂದರೆ ಅವರು ಸುಪ್ರೀಂ ಕೋರ್ಟಿನ ಜಡ್ಜ್ ಇದ್ದಂಥ ಗೌರವಾನ್ವಿತ ಹಿರಿಯ ವ್ಯಕ್ತಿ. ಯಾರೋ ಒಬ್ಬ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. RSN ಗೌಡ ಅಂತ ಅಕ್ರಮ ಡಿನೋಟಿಫಿಕೇಶನ್ ಬಗ್ಗೆ. ಓಕೆ, ಆ ಸಂದರ್ಭದಲ್ಲಿ ನನ್ನ ಬಗ್ಗೆ ಕೊಟ್ಟದ್ದು ನನಗೆ ಗೊತ್ತಿಲ್ಲ ಪಾಪ. ಸಂತೋಷ್ ಹೆಗ್ಡೆ ಅವರು ಅತ್ಯಂತ ಪ್ರಾಮಾಣಿಕ ಒಂದು ವರದಿನ ರಿಪೋರ್ಟನ್ನು ಕೊಟ್ಟಿದ್ದಾರೆ. ಫರ್ದರ್ ದ ಕಂಪ್ಲೇಂಟ್ ಹ್ಯಾಸ್ ಇಂಪ್ಲೀಡೆಡ್ ದ ಚೀಫ್ ಮಿನಿಸ್ಟರ್ ಮೇ ಹ್ಯಾವ್ recommending authority to denotify the land, but the authority to denotify the land or the officers of the concerned department were not made parties in this complaint. The documents produced by the complaint discloses the recommendation of the chief minister to denotify the land, but the authority to denotify the land is not the chief minister. On this ground, also the complainant is not maintainable against the ಚೀಫ್ ಮಿನಿಸ್ಟರ್ ಅಂತ ಆರ್ಡರ್ ಮಾಡಿದ್ದಾರೆ. ಅಂದರೆ ಡಿನೋಟಿಫಿಕೇಶನ್ ವಿಷಯ ಬಂದಾಗ ಮುಖ್ಯಮಂತ್ರಿ ಆರ್ಡರ್ ಮಾಡಿದ್ರು ಸಹ ಕನ್ಸರ್ನ್ ಆಫೀಸರ್ ರೆಸ್ಪಾನ್ಸಿಬಲ್, ಆದ್ದರಿಂದ ಇದನ್ನು ತೆಗೆದಾಕ್ತೀನಿ ಅಂತ ಬಿಸಾಕಿದ್ದಾರೆ. ಇಷ್ಟು ಪ್ರಾಮಾಣಿಕವಾಗಿ ಒಂದು ವರದಿಯನ್ನು ಕೊಡುವಂಥ ಸನ್ಮಾನ್ಯ ಸಂತೋಷ್ ಹೆಗ್ಡೆ ಅವರು ಯಾವ ಸಿಟ್ಟಿನಿಂದ ಇದನ್ನು ಮಾಡಿದ್ರೆ ಗೊತ್ತಿಲ್ಲ. ಇವತ್ತು ನನಗೆ ಅವ್ರ ಬಗ್ಗೆ ಗೌರವ ಇದೆ. ಈಗಲಾದರೂ ಇದು ಕಾರಣ ಏನೋದನ್ನು ತಿಳಿಸಬೇಕು ಅಂತ ಅಲ್ಲ, ಯಾಕೆ ಮಾಡಿದ್ರೆ ಸಂತೋಷ ನನಗೆ ಗೊತ್ತಿಲ್ಲ. ನಾನು ಅದಕ್ಕೆ ಅವ್ರನ್ನ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನಾನಂತೂ ನೇರವಾಗಿ ಇವತ್ತು ನನ್ನ ಬಗ್ಗೆ ಕೇಸ್ಗಳು ನಡೀತಾ ಇರಬೇಕಾದ್ರೆ ನಾನು ಇನ್ನೇನು ಮಾತಾಡೋಕ್ಕೆ ಇಷ್ಟಪಡಲ್ಲ. ಜುಡಿಷಿಯರಿ ಬಗ್ಗೆ ನನಗೆ ಅತ್ಯಂತ ಗೌರವ ಇದೆ, ನ್ಯಾಯ ಸಿಗುತ್ತೆ ಅನ್ನೋ ವಿಶ್ವಾಸ. ಅಲ್ಲ, ಅಂದರೆ ತಮ್ಮ ಬಗ್ಗೆ ಬೇಕು ಅಂತಲೇ ಅವ್ರು ಮಾಡಿದ್ರು ಅನ್ನೋ ಆರೋಪನ ಕಾಲನೇ ತೀರ್ಮಾನ ಮಾಡಬೇಕು. ನನಗಂತೂ ನೋವಾಗಿದೆ. ಅವ್ರು ಬೇಕು ಅಂತ ಮಾಡೋದಕ್ಕೆ ಏನು ಕಾರಣ ಇರ್ಬೋದು? ನನಗೆ ಅರ್ಥ ಆಗಲಿಲ್ಲ. ನಾನು ಅವೂ ಹೇಳಲ್ಲ ಬೇಕು ಅಂತ ಮಾಡಿದ್ರು ಅಂತ. ನಿಮ್ಮ ಸತ್ಯನ ನಿಮ್ಮ ಮುಂದೆ ಇಟ್ಟಿದ್ದೇನೆ, ರಾಜ್ಯದ 6 ಕೋಟಿ ಜನರ ಮುಂದೆ ಇಟ್ಟಿದ್ದೇನೆ. ನನ್ನ ಪಾತ್ರ ಏನಿಲ್ಲ ಅಂತ ನಾನು ಕೇಳ್ತಾ ಇದ್ದೀನಿ. ಅಲ್ಲ ಸರ್, ಏನು ಅಂದರೆ ಸಹಜವಾಗಿ ಎಲ್ರಿಗೂ ಒಂದು ಕಾಡೋ ಏನು ಅನುಮಾನ, ನಿವೃತ್ತ ನ್ಯಾಯಾಧೀಶರು ಅವರು 72 ವರ್ಷ ಎಲ್ಲ ಆಗೋಗಿದೆ. ಅವರು ನಾನು ರಾಜಕಾರಣಕ್ಕೆ ಬರುವ ಯಾವ ಉದ್ದೇಶವೂ ಇಲ್ಲ, ನನಗೆ ಅದು ಇಷ್ಟನೂ ಇಲ್ಲ, ಹಾಗೇನಾದ್ರು ನಿಂತರೆ ನನಗೆ ಓಟ್ ಕೊಟ್ಬಿಡಿ, ಏಟ್ ಕೊಡಿ ಅಂತಲೂ ಹೇಳಿದ್ದಾರೆ. ಜೊತೆಗೆ ಯಾವ್ದಾದ್ರು ಪಕ್ಷದ ಜೊತೆ ಕೈ ಜೋಡಿಸಿದ್ದಾರೆ ಅನ್ನೋ ಅನುಮಾನ ಏನಾದರೂ ಇದೆಯಾ? ಜೋಡಿಸಿದ್ರೆ ಏನು ಲಾಭ ಇದೆ ಅವ್ರಿಗೆ? ಸ್ವಾಮಿ, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ನಾನು ಅವ್ರ ಮೇಲೆ ಬೆಟ್ಟು ತೋರಿಸಿ ಏನೂ ಮಾತನಾಡ್ತಾ ಇಲ್ಲ. ಹಾಗಾದ್ರೆ ಯಡಿಯೂರಪ್ಪನ ವಿರುದ್ಧ ಯಾಕೆ ಇದನ್ನೆಲ್ಲ ನನಗೆ ಗೊತ್ತಿಲ್ಲ ಅಂದ್ರೆ ಅವರೇ ಹೇಳಬೇಕು. ವೈಯಕ್ತಿಕವಾಗಿ ನಿಮಗೂ ಅವರು ಚೆನ್ನಾಗಿದ್ದೀನಿ. ನಾನೀಗ ನೇರವಾಗಿ ಹೇಳ್ತಾ ಇದ್ದೀನಲ್ಲ, ಈ ಥರ ಆಯಿತು. ಜಿಂದಾಲ್ ಕಂಪ್ನಿಯವರು ಎಕ್ಸ್ಪೋರ್ಟ್ ಮಾಡ್ತಿಲ್ಲ, ಗಣಿಗಾರಿಕೆ ಮಾಡ್ತಾ ಇಲ್ಲ. ಹಾಗಾದರೆ ಇಲ್ಲಿ ನಾವು ಕೊಟ್ಟದ್ದು ನಿಮ್ಮ ಗಣಿಗಾರಿಕೆ ಬಗ್ಗೆ, ಎಕ್ಸ್ಪೋರ್ಟ್ ಬಗ್ಗೆ ಕೊಟ್ಟಿದ್ದೋ? ಇಲ್ಲಿ ಹೆಸರು ತರುವಂಥ ಅಗತ್ಯನೇ ಇರಲಿಲ್ಲ. ತಂದ್ರಿ, ಈ ರಿಪೋರ್ಟ್ ಹೇಳುತ್ತೆ. ಇದನ್ನು ಪೂರ್ತಿ ಇವತ್ತು ನಮ್ಮ ರಿಪೋರ್ಟೇ ಇದೆಲ್ಲ ಸಂಗತಿಗಳನ್ನು ಹೇಳ್ತಾ ಇದೆ ಭಾಳ ಸ್ಪಷ್ಟವಾಗಿ. 3 ಜನ ಅಡ್ವೊಕೇಟ್ಸು, ಎಂ ಅಖಂಡೇಶ್ವರ್, ಎಂ ಮಹೇಶ್, ಎಂ ಅಂಬರೀಷ್ ಅನ್ನೋರು ಯಡಿಯೂರಪ್ಪನವರು ಲೋಕಾಯುಕ್ತ ರಿಪೋರ್ಟಿಂದ ಬಲಿಪಶು ಆದ್ರಿಂದ ಅವರೇ ಪುಸ್ತಕ ಬರೆದಿದ್ದಾರೆ. ಇಡೀ ದೇಶದ ಎಲ್ಲ ಜುಡಿಷಿಯಲ್ ಇದುಗೆಲ್ಲ ಕಾಪೀಸನ್ನು ಕಳಿಸ್ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಈ ಪ್ರಶ್ನೆಯನ್ನು ಕೇಳಿದ್ನೇ ಹೊರತು ಬೇರೆ ಕಾರಣಕ್ಕೋಸ್ಕರ. ಈಗ ಗಣಿಗಾರಿಕೆ ರಫ್ತನ್ನು ನಿಷೇಧ ಮಾಡೋದಕ್ಕೆ ನೀವು ಶಿಫಾರಸು ಮಾಡಿದ್ರಿ ಅನ್ನೋದನ್ನು ಒಪ್ಕೊಳ್ಳೋಣ. ಅಕ್ರಮ ಗಣಿಗಾರಿಕೆ ನಡೀದೇ ಇದ್ದರೆ ನೀವು ಅದನ್ನು ತನಿಖೆಗೆ ವಹಿಸುವಂತಹ ಪ್ರಶ್ನೆಯೇ ಬರೋದಿಲ್ಲ. ನಿಮ್ಮ ಸಂಪುಟದಲ್ಲಿ ಕೆಲವರು ಅಕ್ರಮ ಗಣಿಗಾರಿಕೆಯನ್ನು ನಡೆಸ್ತಾ ಇದ್ದಾರೆ ಅನ್ನೋದು ನಿಮಗೆ ಮನವರಿಕೆ ಆಗಿತ್ತು, ಹೀಗಾಗಿ ನೀವು ಅದನ್ನು ತನಿಖೆಗೆ ವಹಿಸಿದ್ರಿ. ತನಿಖೆಗೆ ವಹಿಸಿದ ನಂತರ ಈ ವರದಿಯಲ್ಲಿ ನೀವು ಲೋಪನ ಹುಡುಕ್ತಾ ಇರೋದು ಎಷ್ಟರ ಮಟ್ಟಿಗೆ? ಖಂಡಿತ ಇಲ್ಲ. ನಾನು ಅಕ್ರಮ ಗಣಿಗಾರಿಕೆ ಮಾಡಿದವರ ಬಗ್ಗೆ ಯಾವುದೇ ಲೋಪ ಹುಡುಕ್ತಾ ಇಲ್ಲ. ನಾನು ನನ್ನ ಬಗ್ಗೆ ನಿಮಗೆ ಮಾಡಿದ್ದದ್ದೇ ಬೇರೆ, ಯಡಿಯೂರಪ್ಪನ ಹೆಸರು ತರುವಂಥ ಅಗತ್ಯ ಇತ್ತೆ ಅಂತ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ ಅಷ್ಟೇ. ನಾನು ಗಣಿಗಾರಿಕೆ ಮಾಡ್ತಿಲ್ಲ, ಜಿಂದಾಲ್ನವ್ರು ಮಾಡ್ತಿಲ್ಲ. 10 ಕೋಟಿ ರೂಪಾಯಿ ಡೊನೇಷನ್ ಕೊಟ್ಟಿದ್ರೆ ಅಕೌಂಟಿದೆ, ನೋಟಿಸ್ ಕೊಡಿ, ಜಿಂದಾಲ್ನವ್ರಿಗೆ ನೋಟಿಸ್ ಕೊಡಿ, ಆ ಸಂಸ್ಥೆಯವ್ರು ನೋಟಿಸ್ ಕೊಡಿ. ಆ ಸಂಸ್ಥೆ ನಂದಲ್ಲ, ನನ್ನ ಕುಟುಂಬದವ್ರು ಇದ್ದಾಕ್ಷಣಕ್ಕೆ ನನ್ನ ಮಕ್ಕಳು ನಾವು ಡಿವೈಡ್ ಆಗಿ 12 ವರ್ಷ ಆಯಿತು. ಅದಕ್ಕೋಸ್ಕರ ಎಲ್ಲೋ ಒಂದು ಕಡೆ ನಾನು ಬಲಿಪಶು ಆದೆ ಅನ್ನೋ ಭಾವನೆ ನನಗೆ ಮೂಡಿದೆ. ಅದಕ್ಕಾಗಿ ಈಗ ನಿಮಗೇನು ಬೇಡ, ಟೆಲಿಫೋನ್ ಟ್ಯಾಪಿಂಗ್ ಬಗ್ಗೆ ನಿಮ್ಮ ಪ್ರಸ್ತಾಪ ಮಾಡಿದೆ. ಈಗ ಯಾಕೆ ಅದು ಯಾರೂ ಮಾತನಾಡ್ತಾ ಇಲ್ಲ? ಎನ್ಕ್ವೈರಿ ಮಾಡಿಸ್ಲಿ, ನಾನು ಅಪರಾಧಿ ಆಗಿದ್ದರೆ. ಯಾಕಂದ್ರೆ ಮುಚ್ಚೋಗುತ್ತಾ ನಾನು ರಾಜೀನಾಮೆ ಕೊಟ್ಟ ತಕ್ಷಣ? ಇದಕ್ಕಿಂತ ಉದಾಹರಣೆ ನಾನು ನಿಮ್ಗೆ ಏನು ಕೊಡಲಿ? ನೋಟಿಸ್, ಸಾಮಾನ್ಯ ಒಂದು ನೋಟಿಸ್, ಯಡಿಯೂರಪ್ಪನವ್ರು ಇದು ತಪ್ಪು ಮಾಡಿದ್ದೀರಾ, ಇದ್ರ ಬಗ್ಗೆ ನೀವು ಒಂದು ಮಾಹಿತಿ ಕೊಡಿ, ಡೀಟೇಲ್ಸ್ ಅಂತ ಕೇಳ್ಬೋದಲ್ಲ. ಒಬ್ಬ ಹಾಲಿ ಮುಖ್ಯಮಂತ್ರಿ ಬಗ್ಗೆ ನೀವು ಕ್ರಮ ತಗೊಳ್ಬೇಕಾದ್ರೆ
ಇಷ್ಟು ಮಿನಿಮಮ್ ನಾನು ನಿರೀಕ್ಷೆ ಮಾಡುವಂಥ ತಪ್ಪು ಅಂತ ಅನ್ನೋದಾದರೆ ನಾನು ಇದಕ್ಕಿಂತ ಹೆಚ್ಚು ಏನು ಮಾತಾಡೋಕ್ಕೆ ಅಲ್ಲ ಇಷ್ಟಪಡಲ್ಲ. ಎಲ್ಲ ಒಂದು ಕಡೆ ಆರಂಭದಿಂದ ಡಿಫ್ರೆನ್ಸ್ ಇತ್ತು ಅಂತ ಗೋಚರ ಖಂಡಿತ ಇಲ್ಲ. ಅಲ್ಲ ಯಾಕಂದ್ರೆ ಅವ್ರು ರಾಜೀನಾಮೆ ಕೊಟ್ಟಂತ ಸಂದರ್ಭದಲ್ಲಿ ದಿಢೀರ್ನೆ ತಾವೊಂದು ಘೋಷಣೆ ಮಾಡಿದ್ರಿ. ಅವ್ರ ಹಿರಿಯರು ಅವರು ಬಹಳ ತಿಳುವಳಿಕೆಯಿಂದಲೇ ಅವರು ತಮ್ಮ ನಿರ್ಧಾರವನ್ನು ತಗೊಂಡಿರ್ತಾರೆ, ಅವ್ರನ್ನ ಮನವೊಲಿಸುವಂಥ ಕೆಲಸವನ್ನು ನಾನು ಏನೂ ಮಾಡೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ರಿ. ಅದಾದ ನಂತರ ಮೈಸೂರಲ್ಲಿ ಹೋದ ಒಂದು ಸ್ಟೇಟ್ಮೆಂಟ್ ಕೊಟ್ರಿ. ನೆಕ್ಸ್ಟ್ ಬರ್ಬೇಕಾದ್ರೆ ನಿಮ್ಮ ಸ್ಟೇಟ್ಮೆಂಟ್ ಬದಲಾಗಿತ್ತು. ನಂತರ ಗಡ್ಕರಿಯವ್ರನ್ನೂ ಸೇರಿಸ್ಕೊಂಡು ಹೋಗಿ ಅವ್ರನ್ನ ಮನವೊಲಿಸಿದ್ರಿ, ಕೈಕಾಲು ಹಿಡಿದ್ಬಿಟ್ಟು ಅವ್ರನ್ನ ವಾಪಸ್ ಬನ್ನಿ ಅಂತ ಕರೆದ್ರಿ. ನೋಡಿ, ಒಂದು ಸ್ಪಷ್ಟ ಮಾಡೋಕ್ಕೆ ಇಷ್ಟಪಡ್ತೇನೆ. ಅವ್ರು ರಾಜೀನಾಮೆ ಕೊಟ್ಟಿದ್ದರು, ಅವ್ರದ್ದೇ ಆದಂಥ ಕಾರಣಗಳು ಹೇಳಿದರು, ರಾಜ್ಯಪಾಲರು ತಿಳಿಸಿ ಬಂದಿದ್ದರು. ಆ ಟೈಮಲ್ಲಿ ನಾವು ಮಧ್ಯಪ್ರವೇಶ ಮಾಡಲ್ಲ ಅಂತ ಹೌಸಲ್ಲಿ ಹೇಳಿದ್ದು ನಿಜ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಿತಿನ್ ಗಡ್ಕರಿ ಅವರು ಬಂದು ಅವ್ರ ಬಗ್ಗೆ ತುಂಬ ಗೌರವ ಇದೆ, ಅವ್ರು ವಾಪಸ್ ಉಳಿಸ್ಕೊಳ್ಬೇಕು ಅಂತ ಹೇಳಿದಾಗ ಅವ್ರ ಮನೆಗೆ ಓದದ್ದು ನಿಜ. ನಮ್ಮ ಮಾತಿಗೆ ಅಥವಾ ನಿತಿನ್ ಗಡ್ಕರಿ ಅವ್ರ ಮಾತಿಗೆ ಬೆಲೆ ಕೊಟ್ಟು ಅವ್ರು ಉಳ್ಕೊಂಡದ್ದು ನಿಜ. ನಮ್ದೇನು ಇದ್ರ ಬಗ್ಗೆ ಅಡ್ಡಿ ಆತಂಕಗಳಿಲ್ಲ ಈ ನಿಮಿಷದವರೆಗೂ. ಮುಂದೇನೂ ನಮ್ಮದೇನೂ ಇಲ್ಲ ಅವ್ರ ಬಗ್ಗೆ. ನನ್ನ ಬಗ್ಗೆ ಅನ್ಯಾಯ ಆಗಿದೆ, ಎಲ್ಲೋ ಒಂದು ಕಡೆ ನಾನು ಬಲಿಪಶು ಆದಂಥ ನೋವಿದೆ. ಅದನ್ನು ನಾನು ರಾಜ್ಯದ 6 ಕೋಟಿ ಜನರ ಮುಂದೆ ಎಕ್ಸ್ಪ್ರೆಸ್ ಮಾಡ್ತೇನೆ. ಅದೇ ಯಾವುದಾದ್ರು ರಾಜಕಾರಣಿಗಳು ಮಾಡಿದರೆ ಹೌದಪ್ಪ, ರಾಜಕೀಯ ಕಾರಣಗಳಿಗೋಸ್ಕರ ಕಾಲವೇ ತೀರ್ಮಾನ ಮಾಡಬೇಕು ಇವರೇ. ನಾವು ಈಗಲೇ ಒಂದು ನಿಷ್ಕರ್ಷೆಗೆ ಬರೋದು ಬೇಡ. ಅಥವಾ ನಾನು ಯಾವುದೇ ಆಪಾದನೆಯನ್ನು ಮಾಡ್ತಾ ಇಲ್ಲ, ನಡೆದದ್ದನ್ನು ಜನರ ಮುಂದೆ ಇಡ್ತಾ ಇದ್ದೇನೆ. ಈಗ ರಾಜೀನಾಮೆ ಕೊಟ್ಟಾಗ ಅವ್ರನ್ನ ಮನವೊಲಿಸಿ ಕರ್ಕೊಂಬಂದವರು ನಿಮ್ಮದೇ ಪಕ್ಷದವರು. ಅಂಥದ್ರಲ್ಲಿ ನಿಮ್ಮ ವಿರುದ್ಧ ಅವ್ರು ಯಾಕೆ ಪಿತೂರಿ ಮಾಡ್ತಾರೆ ಅಂತೇಳಿ ಭಗವಂತನಿಗೆ ಗೊತ್ತು ಸ್ವಾಮಿ. ನಾನೇ ಅದಕ್ಕೆ ನನಗೆ ಆ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ ಇದುವರೆಗೂ. ಒಂದು ಅಲ್ಲ ಹೋಗಲಿ, ನೀವು ರಾಜೀನಾಮೆ ವಾಪಸ್ ಪಡ್ಕೊಳ್ಳಿ ಅಂತ ನಾನು ಹೇಳಲ್ಲ ಅಂದಮೇಲೆ ಯಾವ್ಯಾವ ಒತ್ತಡ ಯಡಿಯೂರಪ್ಪನವ್ರ ಮೇಲೆ ಕೆಲಸ ಮಾಡ್ತು ಅವ್ರ ಮನೆಗೆ ಹೋಗಲಿಕ್ಕೆ, ಮನವೊಲಿಸ್ಲಿಕ್ಕೆ ಅಂತ? ನಾನು ಹೇಳಿದೆ, ನಾನು ನೇರವಾಗಿ ಒತ್ತಡ ಏನಿಲ್ಲ. ನಿತಿನ್ ಗಡ್ಕರಿ ಅವರು ನೇರವಾಗಿ ನನ್ನ ಹತ್ರ ಬಂದರು. ನಮ್ಮೆಲ್ಲ ರಾಷ್ಟ್ರೀಯ ನಾಯಕರ ಅಪೇಕ್ಷೆ ಇದೆ, ಅವರ ಬಗ್ಗೆ ತುಂಬ ಗೌರವ ಇದೆ, ಅವ್ರು ವಾಪಸ್ ಅವರು ಮುಂದುವರಿಬೇಕು ಅಂತ ನಮ್ಮ ಅಪೇಕ್ಷೆ ಇದೆ ಅಂತ ಅವ್ರು ಗೌರವ ಕೊಟ್ಟು ಅವ್ರ ಮನೆಗೆ ನಾನೇ ಹೋಗಿದ್ದೆ ಸುರೇಶ್ ಕುಮಾರ್ನು ಕರ್ಕೊಂಡು. ಬೇರೆ ಏನೂ ಒತ್ತಡ ಇಲ್ಲ. ಅಲ್ಲ ಮೋಸ್ಟ್ಲಿ ಇಲ್ಲಿ ಅಡ್ವಾಣಿಯವರ ಪಾತ್ರ ಇದೆಯಾ ಅಂತ ಅವ್ರು ಹೇಳಿದ್ರು ಅಂತ ಹೇಳಿ ಅವ್ರು ವಾಪಸ್ ತಗೊಂಡ್ವಿ. ಅದ್ವಾನಿಗಳು ನಮ್ಮ ಭಾಳ ದೊಡ್ಡ ನಾಯಕರು, ನಮ್ಮೆಲ್ಲರ ನನ್ನ ಒಂದು ಕಂಡಿದ್ದಂಗೆ ಅಟಲ್ಜಿ ಅದ್ವಾನಿಗಳು. ಅವ್ರು ಹೇಳಿದ್ರೆ ನಾನು ತಲೆವಾಗಿ ಗೌರವ ಕೊಡುವಂಥವನು. ಅವತ್ತು ಹೇಳಿದ್ರು ನಿತಿನ್ ಗಡ್ಕರಿ ಅವರು ಈ ರೀತಿ ನಮ್ಮೆಲ್ಲರ ರಾಷ್ಟ್ರೀಯ ನಾಯಕರ ತೀರ್ಮಾನ ಇದೆ, ಅವ್ರು ವಾಪಸ್ ಬರಬೇಕು, ಅವ್ರು ಗೌರವಾನ್ವಿತ ವ್ಯಕ್ತಿ, ಒಳ್ಳೆ ಹೆಸರಿರುವಂಥವ್ರು. ಆಗಿತ್ತು ಸ್ವಾಮಿ. ಬಟ್ ಅವ್ರು ಹೇಳಿದ್ದೇನು ಅಂದರೆ ಅಡ್ವಾನಿ ಹೇಳಿದಕ್ಕೋಸ್ಕರ ನಾವು ವಾಪಸ್ ತಗೊಂಡೆ ಅಂತ. ತುಂಬ ಸಂತೋಷ. ನಾನು ಹೇಳಿದ್ರೆ ವಾಪಸ್ ತಗೊಂಡು ಅಂತ ಹೇಳಲಿಲ್ಲ. ಅಲ್ಲ ಅಂದ್ರೆ ತಾವು ಹೇಳ್ತಿರೋದು ನೇರವಾಗಿ ಎಲ್ಲೋ ಒಂದು ಕಡೆಗೆ ಲೋಕಾಯುಕ್ತರು ಸಂತೋಷ್ ಹೆಗಡೆ ಅವರು ಪಕ್ಷಪಾತಿಗಳ ಥರ ಕೆಲಸ ಮಾಡಿದ್ರು. ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಡೆ ಸುಣ್ಣ. ಯಾವುದೇ ಶಬ್ದಗಳನ್ನ ಹೇಳೋಕ್ಕೆ ಇಚ್ಛೆ ಪಡೋಲ್ಲ. ವಾಸ್ತವಿಕ ನನಗನ್ಸದ ಸಂಗತಿಯನ್ನು ಇಟ್ಟಿದ್ದೇನೆ. ಅವರೇ ಇದ್ರ ಬಗ್ಗೆ ನಾನು ಅತ್ಯಂತ ವಿನಯದಿಂದ ಪ್ರಾರ್ಥನೆ ಮಾಡ್ತೇನೆ. ನನ್ನ ಬಗ್ಗೆ ಟೆಲಿಫೋನ್ ಟ್ಯಾಪಿಂಗ್ ಬಗ್ಗೆ ಯಾಕೆ ಹೇಳಿದ್ರಿ, ಆ ರಿಪೋರ್ಟಲ್ಲಿ ನನ್ನ ಹೆಸರು ಅನಗತ್ಯವಾಗಿ ಯಾಕೆ ತಂದ್ರಿ, ನನಗೆ ಇದುವರೆಗೂ ಅರ್ಥ ಆಗಲಿಲ್ಲ. ಸೊ ತಾವು ವೈಯಕ್ತಿಕವಾಗಿ ಹೇಳಿದ್ರೆ ತಾವು ಯಾವುದೂ ತಪ್ಪು ಮಾಡಿಲ್ಲ, 100ಕ್ಕೆ 100 ತಪ್ಪು ಮಾಡಿಲ್ಲ ಅನ್ನೋದು ನ್ಯಾಯಾಲಯಗಳಲ್ಲಿ ಇವತ್ತಲ್ಲಿ ನಾಳೆ ತೀರ್ಮಾನ. ವೈಯಕ್ತಿಕವಾಗಿ ಅಲ್ಲ, ಎಲ್ಲರೂ ಕೂಡ ಮನುಷ್ಯ ಸಹಜರಿರ್ತಾರೆ. ಆಡಳಿತಾತ್ಮಕವಾಗಿ ಅಥವಾ ವೈಯಕ್ತಿಕವಾಗಿ ನಾವು ತಪ್ಪು ಮಾಡಿಲ್ಲ ಅಂತಿರ್ತಾವೆ. ನೋಡಿ ಸ್ವಾಮಿ, ಇವತ್ತು ಡಿನೋಟಿಫಿಕೇಶನ್ ಬಗ್ಗೆ ಭಾಳ ಚರ್ಚೆ ಆಗ್ತಾ ಇದೆ. ನಾನು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದಾನೆ. ಇವತ್ತು ಪ್ರತಿನಿತ್ಯ ಒಬ್ಬ ಮಂತ್ರಿದು ಬರ್ತಾ ಇದೆ. ಅಶೋಕಂದು ಬಂದಾಯಿತು, ಅಥವಾ ಸೋಮಣ್ಣಂದು ಬರ್ತಾ ಇದೆ. ನನ್ನ ಬಗ್ಗೆ ಇನ್ನೂ ಮತ್ತೊಂದು ಬರ್ಬೋದು. ನಾನಿವತ್ತು ನಿಮ್ಮನ್ನು ಕೇಳ್ತೇನೆ, ರಾಜ್ಯದ ಜನತೆ ಕೇಳ್ತೇನೆ, ಅಧಿಕಾರ ನಡೆಸಂಥ ಮುಖ್ಯಮಂತ್ರಿಗಳು ನಾನು ಕೇಳ್ತೇನೆ, ಎಷ್ಟು ಸಾವಿರ ಎಕರೆಗಳು ನೀವು ಡಿನೋಟಿಫೈ ಮಾಡ್ಕೊಂಡು ಬಂದ್ರಿ? ಇವತ್ತು ಒಂದೊಂದನ್ನು ನಾವು ತೆಗೆದ್ರೆ 100 ಸಿಗುತ್ತೆ ಒಬ್ಬ ಮುಖ್ಯಮಂತ್ರಿಗಳ ಕಾಲದ್ದು. ಯಡಿಯೂರಪ್ಪನ ಯಾಕೆ ಬೆಟ್ ಮಾಡಿ ತೋರಿಸ್ತಾ ಇದ್ದೀರಾ? ನಿಮ್ಮ ಇಂಟೆನ್ಷನ್ ಏನು, ಉದ್ದೇಶ ಏನು? ಯಾರಾದರೂ ಒಬ್ಬ ಮುಖ್ಯಮಂತ್ರಿ, ಒಬ್ಬ ಕಾಂಗ್ರೆಸ್ ಮುಖಂಡ ಇದು ಸರಿಯಲ್ಲ ಈ ರೀತಿ ಯಡಿಯೂರಪ್ಪನ ಬಗ್ಗೆ ಆರೋಪ ಮಾಡೋದು ಅಂತ ಹೇಳ್ತೀರಾ? ಅವ್ರನ್ನ ಯಾಕೆ ಬಿಟ್ಟಿದ್ರಿ ಯಡಿಯೂರಪ್ಪ? ಯಾರನ್ನ? ರಾಜ್ಯದ ಜನತೆಗೆ ನಾನು ಪ್ರಾರಂಭದಲ್ಲೇ ಒಂದು ಮಾತು ಹೇಳಿದೆ. ವೈಯಕ್ತಿಕ ಕೆಲವು ವಿಷಯಗಳನ್ನ ತಗೊಂಡು ಕೆಸರು ಚೆಲ್ಕೊಂಡು ಕುಂತ್ಕೊಳ್ಳುವಂಥ ಕೆಲಸ ನಾನು ಮಾಡೋಕ್ಕೆ ರೆಡಿ ಇಲ್ಲ. ನನ್ನ ಬಗ್ಗೆ ಯಾರು ಬೇಕಾದ್ರೂ ಮಾಡ್ಬೋದು. ಈಗಾಗಲೇ ಕರ್ನಾಟಕಕ್ಕೆ ಏನು ಅಪಮಾನ ಆಗಬೇಕಾಗಿತ್ತೋ ನಾವು ತಲೆ ತಗ್ಗಿಸ್ಬೇಕು ಆಗಿದೆ. ಆ ಕೆಲಸ ನಾನು ಮುಂದುವರಿಸಿಲ್ಲ ಅಂತ ಹೇಳಿದ್ದೇನೆ. ಬೇರೆ ಯಾರು ಬೇಕಾದ್ರೂ ಮುಂದುವರಿಸ್ಬೋದು. ಅಲ್ಲ ಎಲ್ಲೋ ಒಂದು ಕಡೆಗೆ ಆಗಲೇ ಪೋರ್ಟ್ಫೋಲಿಯೋ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಇಲ್ಲೂ ಕೂಡ ಯಡಿಯೂರಪ್ಪನೂ ತಪ್ಪು ಮಾಡಿದ್ರೇನು ಅಂತ. ಯಾವುದು ಗೊಂದಲ ಸೃಷ್ಟಿ ಮಾಡಬಹುದು, ಯಾವುದು ಬಿಸಿ ಮುಟ್ಟಿಸ್ಬೋದು, ಎಲ್ಲಿ ತಪ್ಪುಗಳಾಗಬಹುದು, ಅವೇ ಖಾತೆಗಳನ್ನ ತಾವು ತಮ್ಮಲ್ಲಿ ಇಟ್ಕೊಂಡ್ಬಿಡ್ರಿ. ಅದು ಮೈನಿಂಗ್ ಆಗಿರ್ಬೋದು, ಅದಕ್ಕೆ ರಿಲೇಟೆಡ್ ಆಗಿ ಫಾರೆಸ್ಟ್ ಆಗಿರ್ಬೋದು, ಅರ್ಬನ್ ಡೆವಲಪ್ಮೆಂಟ್, ಬೆಂಗಳೂರಿಗೆ ಸಂಬಂಧಪಟ್ಟ ಅರ್ಬನ್ ಡೆವಲಪ್ಮೆಂಟ್ ಆಗಿರ್ಬೋದು. ಪ್ರಾಮಾಣಿಕತೆಯನ್ನು ನೀವು ಅರ್ಥ ಮಾಡ್ಕೋಬೇಕು. ಕೆಟ್ಟ ಹೆಸರು ಬರೋದನ್ನು ಬೇರೆ ಕೊಡಲಿಲ್ಲ, ರಿಸ್ಕ್ ಇರೋದನ್ನು ನಾನೇ ಇಟ್ಕೊಂಡೆ. ಒಳ್ಳೆ ಕೆಲಸ ಮಾಡಿದ್ದೇನೆ, ಕಂಟ್ರೋಲ್ ಇಟ್ಕೊಂಡಿದ್ದೇನೆ. ಯಾವುದೋ ನನ್ನ ಗ್ರಾಚಾರಕ್ಕೆ ಅದನ್ನೇ ಒಂದು ಅಸ್ತ್ರವಾಗಿ ಯಾರೋ ಉಪಯೋಗಿಸ್ಕೊಂಡ್ರು ಅಂತ ನನಗೇನು ಅದಕ್ಕೆ ಪಶ್ಚಾತ್ತಾಪ ನನಗೇನಿಲ್ಲ. ನಾನು ಒಳ್ಳೆ ಕೆಲಸ ಮಾಡಿದ್ದೇನೆ. ಯಾಕೆಂದರೆ ಗಣಿಗಾರಿಕೆ ನಾನು ಇಟ್ಕೊಳ್ಳದೇ ಇದ್ದರೆ ಇವತ್ತು ಇಡೀ ದೇಶದಲ್ಲಿ, ಅದು ಗೋವಾ ಇರ್ಬೋದು, ದೇಶದ ಯಾವುದೇ ರಾಜ್ಯಗಳಿರ್ಬೋದು, ಹೈಕೋರ್ಟ್ ಇರ್ಬೋದು, ಸುಪ್ರೀಂ ಕೋರ್ಟ್ ಇರ್ಬೋದು, ಗಣಿಗಾರಿಕೆ ಬಗ್ಗೆ ಇಲ್ಲಿ ಚರ್ಚೆ ಆಗ್ತಿದೆ. ಯಾರಿಂದ ಚರ್ಚೆ ಆಗ್ತಾ ಇದೆ? ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಮೀಟಿಂಗಲ್ಲಿ ಇದನ್ನು ಪ್ರಸ್ತಾಪ ಮಾಡೋದು ನಾನು ಪ್ರಧಾನಿಗೆ ಹೇಳಿದಂಥವನು. ಪಾರ್ಲಿಮೆಂಟಲ್ಲಿ ಚರ್ಚೆ ಆಗಬೇಕು, ಅಕ್ರಮ ಗಣಿಗಾರಿಕೆ ನಿಲ್ಲಬೇಕು ಅಂದರೆ ಎಕ್ಸ್ಪರ್ಟ್ ಬಂದು ಮಾಡಿ ಅಂತ ಹೇಳಿದವು ನಾನು. ಮುಂದುವರೆದ ದೇಶಗಳಲ್ಲಿ ಬೇಕಾದಷ್ಟು ಸಾವಿರಾರು ಲಕ್ಷಾಂತರ ಟನ್ ಕಬ್ಬಿಣದಾದ್ರಿದೆ, ಅವ್ರು ಮುಟ್ತಾ ಇಲ್ಲ. ನಾವು ಏನು ಪಾಪರ್ ಕುಳ್ಗಳು ಕರ್ನಾಟಕದಲ್ಲಿರೋರು ಭಾರತೀಯರು ನಾವು ಖಾಲಿ ಮಾಡ್ಕೊಂಡು ಹೋದ. ಅದಕ್ಕೆ ವ್ಯಾಲ್ಯೂ ಆಡೆಡ್ ಇಂಡಸ್ಟ್ರಿ ಬೇಕು ಅಂತ ಹೇಳಿದ ಮೊದಲನೇ ಯಡಿಯೂರಪ್ಪ
ಈ ದೇಶದ ಮೊದಲನೇ ಮುಖ್ಯಮಂತ್ರಿ. ನನ್ನಿಂದ ಇವತ್ತೆಲ್ಲ ಕಂಟ್ರೋಲ್ ಆಗಿದೆ ಅನ್ನೋ ವಿಶ್ವಾಸ ಇದೆ. ಇವತ್ತೆಲ್ಲ ನಾಳೆ ಕೇಂದ್ರ ಸರ್ಕಾರ ನಾನು ಕರೆದು ನೀವು ಒಳ್ಳೆ ಕೆಲಸ ಮಾಡಿದ್ದೀಯ ಅಂತೇಳಿ ನನಗೆ ಗೌರವ ಕೊಡ್ತೇನೆ ವಿಶ್ವಾಸ ಇದೆ. ತಾತ್ಕಾಲಿಕವಾಗಿ ಏನೋ ಆಗಿರ್ಬೋದು. ಅದಕ್ಕಾಗಿಯೇ ರಾಜ್ಯದ ಜನತೆಗೆ 4-5 ಜನ ಅಡ್ವೊಕೇಟ್ಸು ಈ ಲೋಕಾಯುಕ್ತ ವರದಿ BS ಯಡಿಯೂರಪ್ಪ ಬಲಿಪಶು ಅದನ್ನು ಪ್ರಿಂಟ್ ಮಾಡಿ ಹಂಚಿದ್ದಾರೆ. ನಾನು ಇದನ್ನು ಪ್ರತಿಯೊಬ್ಬ MLA ಚುನಾಯಿತ ಪ್ರತಿನಿಧಿ ಸೋ ಕಾಲ್ಡ್ ಇಂಟೆಲೆಕ್ಚುಯಲ್ಸ್ ಓದಿ ಅವರ ಅಭಿಪ್ರಾಯ ಕೊಡಬೇಕು ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ.